ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಒಂದು ಒಳ್ಳೆ ಹೇರ್ ರೆಮಿಡಿನ ತೆಗೆದುಕೊಂಡು ಬಂದಿದ್ದೀನಿ. ಸಿಂಪಲ್ ಆಗಿರೋ ರೆಮಿಡಿ, ಆದರೆ ಸೂಪರ್ ಫಾಸ್ಟ್ ರಿಸಲ್ಟ್ ಕೊಡುವಂಥ ಈ ಹೇರ್ ರೆಮಿಡಿನ ಹೇಗೆ ಮಾಡ್ಕೊಳ್ಳೋದು, ಯಾವ ಥರ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಿಮ್ಮ ಕೂದಲು ತುಂಬಾನೇ ಉದುರ್ತಾ ಇದೆಯಾ? ಹಾಗೆಯೇ ಬುಡ ಸಮೇತನೇ ಕೀಳುತ್ತಾ ಇದೆಯಾ? ನಿಮ್ಮ ಕೂದಲು ಬೆಳೀತಾ ಇಲ್ವಾ? ಹೇಗಿದೆ ಹಾಗೇ ಇದೆಯಾ ಕೂದಲು? ಒಂದಿಂಚು ಕೂಡ ಬೆಳೀತಾನೆ ಇಲ್ಲ ಅಂತ ಅಂದರೆ ಈ ಸೂಪರ್ ಫಾಸ್ಟ್ ಆಗಿರೋ ಹೇರ್ ರೆಮಿಡಿನ ನೀವು ಒಂದ್ಸರಿ ಮಾಡ್ಕೊಳ್ಳಿ. ಹೇಗೆ ಸೂಪರ್ ಫಾಸ್ಟ್ ಆಗಿ ಬೆಳೀತಾ ಇದೆ ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ. ಕೂದಲಿಗೆ ಆಗುವಂತ ಪ್ರತಿಯೊಂದು ಹಾನಿಯನ್ನು ಕೂಡ ನಾವು ನಿವಾರಣೆ ಮಾಡಿಕೊಂಡು ತುಂಬಾ ಚೆನ್ನಾಗಿ ನಮ್ಮ ಹೇರ್ಸ್ ಅನ್ನ ನಾವು ಬೆಳೆಸ್ಕೋಬೇಕು ಅಂತ ಅಂದ್ರೆ ನಾವು ಈ ಹೇರ್ ರೆಮಿಡಿನ ನಾವು ಫಾಲೋ ಮಾಡಬೇಕಾಗುತ್ತೆ. ತುಂಬಾ ಚೆನ್ನಾಗಿದೆ, ನಿಮಗೂ ಕೂಡ ತುಂಬಾ ಯೂಸ್ ಆಗುತ್ತೆ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಮೊದಲನೇದಾಗಿ ತಗೊಳ್ತಾ ಇದ್ದೀನಿ ಅಗಸೆ ಬೀಜಗಳನ್ನ. ಈ ಅಗಸೆ ಬೀಜ ನಮ್ಮ ಕೂದಲಿಗೆ ರಾಮ ಬಾಣವಾಗಿ ಕೆಲಸ ಮಾಡುತ್ತೆ. ಈ ಪುಟಾಣಿ ಕಾಳು ನಮ್ಮ ಕೂದಲಿಗೆ ಮ್ಯಾಜಿಕ್ಕೇ ಮಾಡುತ್ತೆ ಅಂತಾನೆ ಹೇಳ್ಬೋದು. ಈ ಅಗಸೆ ಬೀಜದ ಪೇಸ್ಟ್ ಅನ್ನ ನಾವು ಮಾಡಿಕೊಂಡು ಹಚ್ಕೊಳ್ತಾ ಬರೋದ್ರಿಂದ ನಮ್ಮ ಕೂದಲು ಸಿಲ್ಕ್ ಅಂಡ್ ಶೈನಿ ಆಗುತ್ತೆ. ಈ ಕಾಳುಗಳು ಹೇಗೆ ಮಿರ್ಮಿರಾ ಅಂತ ಮಿಂಚ್ತಾ ಇದೆ, ಹಾಗೆ ನಮ್ಮ ಹೇರ್ಸ್ ಕೂಡ ತುಂಬ ಚೆನ್ನಾಗಿ ಮಿರ್ಮಿರಾ ಅಂತ ಮಿಂಚುತ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಈ ಅಗಸೆ ಬೀಜದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ವಿಟಮಿನ್ ಇ ಇರುತ್ತೆ. ಇದು ನಮ್ಮ ಒಣ ಕೂದಲಿಗೆ, ನಮ್ಮ ಡ್ರೈ ಕೂದಲಿಗೆ ಬೇಕಾಗಿರುವಂಥ ಹೈಡ್ರೇಟಿಂಗ್ ಪೋಷಣೆಯನ್ನು ಕೂಡ ನೀಡುತ್ತೆ. ಇದರಲ್ಲಿ ವಿಟಮಿನ್ ಇ ಇರೋದ್ರಿಂದ ಇದು ಕೂದಲ ಬೆಳವಣಿಗೆಗೆ ತುಂಬ ಅಂದರೆ ತುಂಬ ಸಹಾಯಕವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ನಮ್ಮ ಕೂದಲಿಗೆ ಹಾಗೆ ನೆತ್ತಿಯ ಹಾನಿಯನ್ನು ಕೂಡ ತಡೆಯೋ ಶಕ್ತಿ ಇದರಲ್ಲಿದೆ. ಬಿಳಿ ಕೂದಲು ಆಗೋದನ್ನು ಕೂಡ ಇದು ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತೆ. ಈ ಪುಟಾಣಿ ಕಾಳು ಎಷ್ಟೊಂದು ಮ್ಯಾಜಿಕ್ ಮಾಡುತ್ತೆ ಅಂದರೆ ನಮ್ಮ ಕೂದಲಿಗೆ ತುಂಬ ಅಂದರೆ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಕೂದಲು ಶಿಲ್ಕ್ ಆ್ಯಂಡ್ ಶೈನಿ ಥರ ಆಗಬೇಕು ಅಂತ ಅಂದರೆ ನಾವು ಈ ಅಗಸೆ ಬೀಜನ ನಾವು ಬಳಸಬೇಕಾಗುತ್ತೆ. ತಲೆ ಹೊಟ್ಟನ್ನು ನಿವಾರಣೆ ಮಾಡುತ್ತೆ. ಕೂದಲು ತುಂಡಾಗುವುದನ್ನು ಕೂಡ ಇದು ನಿವಾರಣೆ ಮಾಡುತ್ತೆ. ಉದ್ದವಾಗಿರುವ ಕೂದಲು ಮಧ್ಯೆ ಮಧ್ಯೆ ಕಟ್ಟಾಗಿ ಹಾಗೆ ಬೀಳುತ್ತಾ ಇರುತ್ತೆ, ಅದನ್ನು ಕೂಡ ಕಂಟ್ರೋಲ್ ಮಾಡೋ ಶಕ್ತಿ ಇದಕ್ಕೆ ಇದೆ. ಹಾಗೆಯೇ ಕೂದಲಿನ ತುದಿ ಭಾಗದಲ್ಲಿ ಸ್ಪ್ಲಿಟ್ ಎಂಡ್ ಆಗ್ತಾ ಇರುತ್ತೆ, ಅಂದರೆ ಕೂದಲು ಒಂದು ಕೂದಲಲ್ಲಿ 2-3 ಈ ಥರ ಆಗಿ ಕೂದಲು ಬೆಳವಣಿಗೆನೇ ಆಗ್ತಾ ಇರಲ್ಲ, ಅದನ್ನು ಕೂಡ ಕಂಟ್ರೋಲ್ ಮಾಡೋ ಶಕ್ತಿ ಈ ಅಗಸೆ ಬೀಜದಲ್ಲಿದೆ. ಎಷ್ಟೊಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅಂದರೆ ನಮ್ಮ ಹೇರ್ಸ್ಗೆ ನಂಬೋಕೆ ಸಾಧ್ಯ ಇಲ್ಲ ಅನ್ನೋರು ಕೂಡ ಇದನ್ನ ನಂಬಲೇಬೇಕಾಗುತ್ತೆ. ಅಷ್ಟೊಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅಂತಾನೆ ಹೇಳ್ಬೋದು ಈ ಪುಟಾಣಿ ಅಗಸೆ ಬೀಜ. ಈ ಅಗಸೆ ಬೀಜ ಹೇಗೆ ಶೈನ್ ಆಗಿ ಕಾಣಿಸುತ್ತೆ ಹಾಗೆ ನಮ್ಮ ಹೇರ್ಸ್ ಅನ್ನು ಕೂಡ ತುಂಬಾ ಶೈನ್ ಆಗಿ ಇಡುತ್ತೆ. ಹಾಗೆಯೇ ನಾನಿಲ್ಲಿ ಕರಿಬೇವನ್ನು ಕೂಡ ತಗೊಳ್ತಾ ಇದ್ದೀನಿ. ಕರಿಬೇವು ನಿಮಗೆಲ್ಲ ಗೊತ್ತಿದ್ದಂಗೆ ತುಂಬಾ ಅಂದರೆ ತುಂಬಾ ಒಳ್ಳೆಯದು. ಇದು ಕೂದಲು ಉದುರೋದನ್ನ ಸಂಪೂರ್ಣವಾಗಿ ತಡೆಗಟ್ಟುವ ಶಕ್ತಿ ಈ ಕರಿಬೇವಲ್ಲಿದೆ. ನಾವು ಅಡುಗೆಗೂ ಕೂಡ ನಾವು ಈ ಕರಿಬೇವನ್ನ ಜಾಸ್ತಿ ಬಳಸ್ತಾ ಬರೋದ್ರಿಂದ ನಮ್ಮ ಹೇರ್ಸು ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತಾನೆ ಹೇಳ್ಬೋದು. ಜಾಸ್ತಿ ಪ್ರಮಾಣದಲ್ಲಿ ನಾವು ಬಳಸ್ತಾ ಬರೋದ್ರಿಂದ ಅದು ಕೂದಲಿಗೂ ಕೂಡ ತುಂಬಾ ಚೆನ್ನಾಗಿ ಗ್ರೋತ್ ಆಗೋಕ್ಕೆ ಅವಕಾಶ ಮಾಡಿಕೊಡುತ್ತೆ. ಕೂದಲು ಉದುರುವುದನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡಿ ಕೂದಲು ಬೆಳವಣಿಗೆಗೆ ಪ್ರೋತ್ಸಾಹ ನೀಡುತ್ತೆ ಈ ಕರಿಬೇವು. ಹಾಗೇನೆ ಇದು ಈ ಕರಿಬೇವನ್ನ ನಮ್ಮ ಕೂದಲಿಗೆ ಪೇಸ್ಟ್ ಅನ್ನಾಗಾದ್ರೂ ಮಾಡ್ಕೋಬಹುದು, ಇಲ್ಲ ಎಣ್ಣೆಯಲ್ಲಾದ್ರೂ ನಾವು ಮಾಡ್ಕೋಬಹುದು. ಈ ತರ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೇರ್ಸು ಯಾವತ್ತೂ ಬಿಳಿ ಆಗೋದಿಲ್ಲ, ಯಾವತ್ತೂ ಕಪ್ಪಾಗೋ ಥರ ಮಾಡುವ ಶಕ್ತಿ ಇದರಲ್ಲಿದೆ ಅಂತಾನೆ ಹೇಳ್ಬೋದು. ಇದನ್ನ ನಾವು ಬಳಸ್ತಾ ಬರೋದ್ರಿಂದ ನಮ್ಮ ಕೂದಲು ಯಾವತ್ತೂ ಡ್ರೈ ಆಗಲ್ಲ, ಯಾವತ್ತೂ ಸ್ಮೂತ್ ಆಗಿನೇ ಇರುತ್ತೆ. ಯಾಕೆಂದ್ರೆ ಇದರಲ್ಲಿ ಅಪಾರ ಪ್ರಮಾಣದಲ್ಲಿ ವಿಟಮಿನ್ ಎ ಇದೆ, ವಿಟಮಿನ್ ಬಿ ಇದೆ, ಹಾಗೆ ವಿಟಮಿನ್ ಸಿ ಕೂಡ ಇದೆ. ಹಾಗೇನೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಗಳಿದೆ. ಹಾಗೆಯೇ ಕಬ್ಬಿಣ, ಕ್ಯಾಲ್ಸಿಯಮ್ಮು ಮತ್ತು ಫಾಸ್ಫರಸ್ಸು ಸಮೃದ್ಧವಾಗಿರೋದ್ರಿಂದ ನಮ್ಮ ಕೂದಲನ್ನು ಹಾಗೆ ಬುಡದಿಂದಲೇ ಗಟ್ಟಿಗೊಳಿಸೋ ಶಕ್ತಿ ಇದೆ. ಸದಾ ನಮ್ಮ ಹೇರ್ಸು ಬ್ಲ್ಯಾಕ್ ಆಗಿ ಇರಬೇಕು ಅಂದರೆ ನಾವು ಪದೇ ಪದೇ ಕರಿಬೇವನ್ನು ಬಳಸಲೇಬೇಕಾಗುತ್ತೆ. ಹಾಗೆಯೇ ನಾನಿಲ್ಲಿ ಈರುಳ್ಳಿಯನ್ನು ಕೂಡ ತಗೊಳ್ತಾ ಇದ್ದೀನಿ. ಈ ಈರುಳ್ಳಿಯನ್ನು ಕೇವಲ ಅಡುಗೆಗೆ ಮಾತ್ರವಲ್ಲದೆ ನಮ್ಮ ಹೇರ್ಸ್ಗೂ ಕೂಡ ನಾವು ಅಪ್ಲೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಏಕೆಂದರೆ ಇದರಲ್ಲಿ ಅಪಾರ ಪ್ರಮಾಣದಲ್ಲಿ ಗಂಧಕ ಇರುತ್ತೆ. ಇದು ಕೂದಲನ್ನು ಸದಾಕಾಲ ಆರೋಗ್ಯವಾಗಿಡುತ್ತೆ. ಇದು ಒಂದು ಒಳ್ಳೆ ಖನಿಜ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅಷ್ಟೊಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ನಮ್ಮ ಕೂದಲಿಗೆ ಆಗುವಂಥ ಹಾನಿಯನ್ನು ತಪ್ಪಿಸುತ್ತೆ, ತುರಿಕೆಯನ್ನು ತಪ್ಪಿಸುತ್ತೆ. ಹಾಗೆಯೇ ತಲೆಯಲ್ಲಿ ಆಗ್ತಾ ಇರುವಂಥ ಹೊಟ್ಟನ್ನು ಕೂಡ ನಿವಾರಣೆ ಮಾಡಿ ನಮ್ಮ ಕೂದಲು ಹಾಗೆ ಉದ್ದವಾಗಿ ರೇಷ್ಮೆ ಎಳೆ ಥರ ಬರಬೇಕು ಅಂತಂದರೆ ನಾವು ಈರುಳ್ಳಿ ರಸವನ್ನು ನಾವು ಹಚ್ಕೋಬೇಕಾಗುತ್ತೆ. ಈ ಈರುಳ್ಳಿಯ ರಸವನ್ನು ನಮ್ಮ ತಲೆಗೆ ಹಚ್ತಾ ಬರೋದ್ರಿಂದ ಎಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ ಕೂಡ ಕೂದಲು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಚಿಕ್ಕ ಚಿಕ್ಕ ಕೂದಲು ಇರುತ್ತೆ, ಅದು ಬೆಳವಣಿಗೆನೇ ಆಗ್ತಾ ಇರಲ್ಲ. ಈ ಈರುಳ್ಳಿಯ ರಸವನ್ನು ನಾವು ಬಳಸ್ತಾ ಬಂದರೆ ನಮ್ಮ ಕೂದಲುಗಳು ಕೂಡ ಎಷ್ಟೇ ಚಿಕ್ಕದಾಗಿದ್ರೂ ಕೂಡ ಆ ಕೂದಲು ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ. ತುಂಬಾ ಅಂದರೆ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಈ ಈರುಳ್ಳಿ ರಸ. ಇದು ಕೇವಲ ಅಡುಗೆಗೆ ಮಾತ್ರವಲ್ಲದೆ ನಮ್ಮ ಕೂದಲಿಗೂ ಕೂಡ ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ಒಂದೊಳ್ಳೆ ರಿಸಲ್ಟನ್ನು ನಾವು ಕಂಡುಕೋಬಹುದು. ಹಾಗೆ ಬಿಳಿ ಆಗ್ತಾ ಇರೋ ಕೂದಲನ್ನು ಕೂಡ ಕಪ್ಪಾಗಿಸುವ ಕೆಲಸವನ್ನು ಮಾಡುತ್ತೆ. ತುಂಬ ಅಂದರೆ ತುಂಬ ಚಮತ್ಕಾರಿ ಕೆಲಸ ಮಾಡೋ ಪದಾರ್ಥಗಳಿವೆಲ್ಲ.
ಹಾಗೆಯೇ ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಕೂಡ ತಗೊಳ್ತಾ ಇದ್ದೀನಿ. ಇದಂತೂ ಕೂದಲು ಗ್ರೋತ್ ಆಗೋಕ್ಕೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ನಮ್ಮ ಹೇರ್ಸು ಗ್ರೋತ್ ಆಗಬೇಕು ಅಂತಂದರೆ ನಾವು ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡಬೇಕಾಗುತ್ತೆ. ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ನೀರನ್ನು ತಗೊಳ್ತಾ ಇದ್ದೀನಿ. ಹಾಗೆಯೇ 1 ಟೀ ಸ್ಪೂನ್ ಆಗುವಷ್ಟು ಅಗಸೆ ಬೀಜಗಳನ್ನ ಕೂಡ ಇದಕ್ಕೆ ತಗೊಳ್ತಾ ಇದ್ದೀನಿ. ಹಾಗೆಯೇ 1 ಈರುಳ್ಳಿಯನ್ನು ಕೂಡ ಪೀಸ್ಗಳನ್ನಾಗಿ ಮಾಡಿ ತಗೊಳ್ತಾ ಇದ್ದೀನಿ. 1 ಈರುಳ್ಳಿಯ ಪೀಸು, ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಅಗಸೆ ಬೀಜಗಳನ್ನ ತೆಗೆದುಕೊಂಡಿದ್ದೀನಿ. ಹಾಗೆಯೇ 10 ರಿಂದ 12 ಆಗುವಷ್ಟು ಕರಿಬೇವಿನ ಕಡ್ಡಿಗಳನ್ನ ತೆಗೆದುಕೊಂಡಿದ್ದೀನಿ. ಕ್ಲೀನಾಗಿ ತೊಳೆದ್ಬಿಟ್ಟು ಡಸ್ಟ್ ಇರುತ್ತೆ ಅಂತ 10 ರಿಂದ 12 ಕರಿಬೇವಿನ ಕಡ್ಡಿಗಳನ್ನ ಕೂಡ ತೆಗೆದುಕೊಂಡಿದ್ದೀನಿ. ಹೀಗೆ ತೆಗೆದುಕೊಂಡಿರೋ ಈ ಪದಾರ್ಥವನ್ನು 7 ರಿಂದ 8 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಳ್ಳೋಣ. ಹೀಗೆ ಕುದಿಸ್ಕೊಳ್ಳೋದ್ರಿಂದ ಇದರಲ್ಲಿರೋ ರಸ ಎಲ್ಲ ನೀರಲ್ಲಿ ಬೆರೆಯುತ್ತೆ. ಹಾಗಾಗಿ ನಾನು ಸುಮಾರು 7 ರಿಂದ 8 ನಿಮಿಷಗಳ ಕಾಲ ನಾನು ಕುದಿಸ್ಕೊಳ್ತೀನಿ. ಹೀಗೆ ಕುದಿಸ್ಕೊಂಡು ನಾವು ತಣ್ಣಗಾದ ನಂತರ ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ನಮ್ಮ ಹೇರ್ಸು ಗ್ರೋತ್ ಆಗುತ್ತೆ ಅಂತ ನಾನು ಮೀಡಿಯಂ ಫ್ಲೇಮಲ್ಲಿ 7 ರಿಂದ 8 ನಿಮಿಷಗಳ ಕಾಲ ನಾನು ಕುದಿಸ್ಕೊಳ್ತಾ ಇದ್ದೀನಿ. ಹೀಗೆ ಕುದಿಸ್ಕೊಳ್ಳೋದ್ರಿಂದ ಈರುಳ್ಳಿಯ ರಸ ಇರ್ಬೋದು, ಕರಿಬೇವು ಹಾಗೂ ಅಗಸೆ ಬೀಜದ ರಸ ಎಲ್ಲ ನೀರಲ್ಲಿ ಸೇರ್ಪಡೆಯಾಗೋದ್ರಿಂದ ತುಂಬ ಈಸಿ ಆಗುತ್ತೆ ನಮಗೆ ಹಚ್ಕೊಳ್ಳೋಕ್ಕೆ ಅಂತ ನಾನು ಹೀಗೆ ಕುದಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಲರ್ ಬಿಟ್ಟಿದೆ ಅಂತ. ಯಾವುದೇ ರೀತಿ ಖರ್ಚಿಲ್ದೇ, ₹1 ಕೂಡ ಖರ್ಚಿಲ್ದೇ ಮನೆಯಲ್ಲಿ ಇರುವಂಥ ಅಡುಗೆಗೆ ಬಳಸುವಂಥ ಪದಾರ್ಥಗಳನ್ನು ಬಳಸಿಕೊಂಡು ನಾವು ನಮ್ಮ ಕೂದಲನ್ನು ನಾವು ಆರಾಮಾಗಿ ಬೆಳೆಸ್ಕೊಂಡ್ಬಿಡ್ಬೋದು. ಎಲ್ಲ ಕೂದಲಿಗೆ ಆಗುವಂಥ ಹಾನಿಯನ್ನು ತಪ್ಪಿಸ್ಕೋಬೋದು. ಹೊಟ್ಟು ಇರ್ಬೋದು, ಹಾಗೆಯೇ ಕೂದಲು ಉದುರ್ತಾ ಇರ್ಬೋದು, ಇದೆಲ್ಲ ಸಮಸ್ಯೆಗಳನ್ನು ನಾವು ನಿವಾರಣೆ ಮಾಡಿಕೊಂಡು ನಮ್ಮ ಕೂದಲನ್ನು ತುಂಬ ಚೆನ್ನಾಗಿ ನಾವು ಇಟ್ಕೋಬೇಕು ಅಂತಂದರೆ ನಾವು ಇದನ್ನು ವಾರದಲ್ಲಿ 2 ಸರಿ 3 ಸರಿ ಈ ಥರ ನಾವು ಮಾಡ್ತಾ ಬರೋದ್ರಿಂದ ನಮ್ಮ ಹೇರ್ಸು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. 1 ಗ್ಲಾಸು ನೀರು ಹೋಗಿ ಕೇವಲ ಅರ್ಧ ಗ್ಲಾಸ್ನಷ್ಟು ಮಾತ್ರ ನೀರು ಉಳಿದಿದೆ. ಏಕೆಂದರೆ ಆ ಪದಾರ್ಥ ಎಲ್ಲ ಅದರಲ್ಲಿ ಬಿಟ್ಕೊಂಡಿದೆ. ಹಾಗೆಯೇ ನೀರು ಕೂಡ ಕಡಿಮೆ ಆಗಿದೆ. ತಣ್ಣಗಾದ ನಂತರ ಒಂದು ಬೌಲ್ಗೆ ನಾವು ಇದನ್ನು ಶೋಧಿಸ್ಕೊಳ್ಳೋಣ. ಅಗಸೆ ಬೀಜ ಇರ್ಬೋದು, ಕರಿಬೇವು ಇರ್ಬೋದು, ಹಾಗೆ ಈರುಳ್ಳಿ ಇರ್ಬೋದು, ಸಾಕಷ್ಟು ಪೋಷಕಾಂಶಗಳನ್ನು ತುಂಬಿಕೊಂಡಿರೋದ್ರಿಂದ ಇದನ್ನು ನಮ್ಮ ಕೂದಲಿಗೆ ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ನಮ್ಮ ಹೇರ್ಸು ಬ್ಲ್ಯಾಕ್ ಆಗಬೇಕು, ಹಾಗೆ ಗ್ರೋತ್ ಕೂಡ ಚೆನ್ನಾಗಿ ಆಗಬೇಕು. ಎಷ್ಟೇ ಕೂದಲು ಉದುರಿದ್ರೂ ಕೂಡ ತುಂಬ ಚೆನ್ನಾಗಿ ಕೂದಲು ಉದ್ದವಾಗಿ ಬರಬೇಕು ಅಂತ ಅಂದರೆ ನಾವು ಪದೇ ಪದೇ ಇದನ್ನು ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ಒಂದೊಳ್ಳೆ ರಿಸಲ್ಟನ್ನು ನಾವು ಕಂಡುಕೋಬೋದು. ಕೂದಲು ಸ್ಪ್ಲಿಟ್ ಎಂಡ್ ಆಗ್ತಾ ಇರುತ್ತೆ, ಅದನ್ನು ಕೂಡ ಇದು ನಿವಾರಣೆ ಮಾಡುತ್ತೆ. ಹೊಟ್ಟನ್ನು ಕೂಡ ನಿವಾರಣೆ ಮಾಡುತ್ತೆ. ನೆತ್ತಿಯ ಭಾಗದಲ್ಲಿ ಕೂಡ ತುಂಬಾ ನಾವು ತಲೆನ ಕೆರಿತಾನೆ ಇರ್ತೀವಿ. ನಾವು ಎಷ್ಟು ತಲೆ ಕೆರಿತೀವಿ ಹಾಗೆ ನಮಗೆ ಹೊಟ್ಟು ಕೂಡ ಹಾಗೆ ಏಳ್ತಾನೆ ಇರುತ್ತೆ. ಅದನ್ನು ಕೂಡ ಇದು ಕಂಟ್ರೋಲ್ ಮಾಡೋ ಶಕ್ತಿ ಇದಕ್ಕೆ ಇದೆ. ತುಂಬ ಚೆನ್ನಾಗಿ ಕೂದಲು ಕಪ್ಪಾಗಿ ಬರಬೇಕು ಅಂತಂದರೆ ನಾವು ಈ ಪದಾರ್ಥನ ನಾವು ಯೂಸ್ ಮಾಡಬೇಕಾಗುತ್ತೆ. ನಮ್ಮ ಕೂದಲು ತುಂಬ ನೀಳವಾಗಿ ರೇಷ್ಮೆ ಎಳೆ ಥರ ಬೇಕು, ಮಿರ್ಮಿರ ಅಂತ ಮಿಂಚ್ತಾ ಇರಬೇಕು ಅಂತಂದರೆ ನಾವು ಪದೇ ಪದೇ ಈ ಪ್ಯಾಕನ್ನು ನಾವು ಮಾಡ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ನಮ್ಮ ಹೇರ್ ಗ್ರೋತು ಆಗುತ್ತೆ. ಹಾಗೆಯೇ ಕೂದಲಿಗಾಗುವಂಥ ಪ್ರತಿಯೊಂದು ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡೋ ಶಕ್ತಿ ಇದರಲ್ಲಿದೆ. ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಂದರೆ ತಪ್ಪಾಗಲಾರದು. ತುಂಬ ಚೆನ್ನಾಗಿ ರಿಸಲ್ಟ್ ಬೇಕು ಅಂತ ಅಂದರೆ ಇದನ್ನು ನಾವು ವಾರದಲ್ಲಿ 2 ಸರಿ 3 ಸರಿ ಇದನ್ನು ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ನಾವು ರಿಸಲ್ಟನ್ನು ನಾವು ನೋಡ್ಕೋಬೋದು. ಹಾಗೆಯೇ ನಾವು ಇದನ್ನು ಒಂದು ಡಬ್ಬದಲ್ಲಿ ಕೂಡ ತೆಗೆದಿಟ್ಕೊಂಡು ಯಾವಾಗ ಬೇಕೋ ಆವಾಗ ನಾವು ಅಪ್ಲೈ ಮಾಡ್ತಾ ನಾವು ತಲೆ ವಾಶ್ ಮಾಡ್ತಾ ಬರೋದ್ರಿಂದ ಅಂತೂ ತುಂಬ ಚೆನ್ನಾಗಿ ರಿಸಲ್ಟನ್ನು ನಾವು ಪಡ್ಕೋಬೋದು. ಒಂದು ಸರಿ ತಲೆ ಸ್ನಾನಕ್ಕೆ ಎಷ್ಟು ಬೇಕೋ ಅಷ್ಟು ಪದಾರ್ಥವನ್ನು ನಾವು ತೆಗೆದುಕೊಂಡು ಹಾಗೆ ಅದಕ್ಕೆ 1 ಟೀ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆಯನ್ನು ಕೂಡ ಆ್ಯಡ್ ಮಾಡಿ ನಾವು ಅರ್ಧ ತಾಸು ಹಾಗೆ ಬಿಟ್ಟು, ಏಕೆಂದರೆ ಎಲ್ಲ ಅಂಶಗಳು ನಮ್ಮ ತಲೆಯಲ್ಲಿ ಹತ್ಕೋಬೇಕು. ಅವು ತುಂಬ ಚೆನ್ನಾಗಿ ನಮ್ಮ ಹೇರ್ಸು ಗ್ರೋತ್ ಆಗಬೇಕು ಅಂದರೆ ಸುಮಾರು ಅರ್ಧ ತಾಸು ಹಾಗೆ ಬಿಟ್ಟು ನಾವು ತಲೆ ಸ್ನಾನ ಮಾಡ್ತಾ ಬರೋದ್ರಿಂದ ಒಂದೊಳ್ಳೆ ರಿಸಲ್ಟನ್ನು ನಾವು ಕಂಡುಕೋಬೋದು. ತುಂಬ ಚೆನ್ನಾಗಿ ನಮ್ಮ ಹೇರ್ ಗ್ರೋತ್ ಮಾಡೋಕ್ಕೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ರೆಮಿಡಿ. ಹಾಗೆ ಸ್ವಲ್ಪ ಪದಾರ್ಥಕ್ಕೆ ನಾವು ಶಾಂಪೂ ಕೂಡ ಆ್ಯಡ್ ಮಾಡಿ ನಾವು ತಲೆ ಸ್ನಾನ ಮಾಡ್ಕೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫಾರ್ಗೆಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್.